ಸ್ಪಂದಿಸಿದ್ದಾರಾ? ಇದು ಕೂಡ ಪ್ರಶ್ನೆ. 3 ದಿನಗಳ ಸಭೆ ಬಳಿಕ ಶಾಸಕರಿಗೆ ಸುರ್ಜೇವಾಲಾ ಅವರು ಏನ್ ಹೇಳಿದ್ದಾರೆ? ಶಾಸಕರ ಸಮಸ್ಯೆ ಆಲಿಸಿ ಮಾಹಿತಿ ಪಡೆದುಕೊಳ್ಳೋದಕ್ಕೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮುಂದಾಗಿದ್ದಾರೆ. ಸುರ್ಜೇವಾಲಾ ಬಳಿ ಸಾಲು ಸಾಲು ದೂರು ಕೊಡೋದಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗ್ತಿದ್ದಾರೆ. ಸಚಿವರ ವರ್ತನೆ, ಅನುದಾನ ತಾರತಮ್ಯ, ಆಡಳಿತದಲ್ಲಿ ಆಗ್ತಾ ಇರುವ ಹಸ್ತಕ್ಷೇಪ, 40 ಶಾಸಕರ ಸಮಸ್ಯೆಯನ್ನ ಆಲಿಸಿದ್ದಾರೆ ಸುರ್ಜೇವಾಲಾ. ಶಾಸಕರಿಗೆ ಒಂದು ದೊಡ್ಡ ಭರವಸೆಯನ್ನ ಕೂಡ ಕೊಟ್ಟಿದ್ದಾರಂತೆ. ತಿಂಗಳ ಒಳಗಡೆ ಶಾಸಕರ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಅಲ್ಲಿಗೆ ಸಚಿವರ ವರ್ತನೆ ಸರಿ ಮಾಡೋದು, ಏನೆಲ್ಲ ತಾರತಮ್ಯಗಳಾಗ್ತಾ ಇದೆಯೋ ಅದನ್ನ ಸರಿ ಮಾಡೋದು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ದೂರು ಕೊಡೋದಕ್ಕೆ ಬಂದಂತಹ ಅಸಮಾಧಾನಗೊಂಡಂತಹ ಶಾಸಕರಿಗೆ ಭರವಸೆ ಕೊಟ್ಟು ವಾಪಸ್ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭರವಸೆ ಕೊಟ್ಟು ಕಳಿಸಿದ್ರಾ ಅಥವಾ ನಿಮ್ಮ ಕೆಲಸನೂ ನೀವು ಮಾಡಬೇಕು, ಇಲ್ಲ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಟಿಕೆಟ್ ಸಿಗಲ್ಲ, ಈ ರೀತಿ ಭಯ ಹುಟ್ಟಿಸಿ ಅವರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನ ಸುರ್ಜೇವಾಲಾ ಮಾಡಿದ್ರ? ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಗೊತ್ತಿಲ್ಲ, ಮುಂದೊಂದು ದಿನ ಇದೆಲ್ಲ ಸರಿ ಮಾಡ್ತೀವಿ, 1 ತಿಂಗಳು 2 ತಿಂಗಳಲ್ಲೇ ಎಲ್ಲವೂ ಕೂಡ ಸರಿ ಆಗಿಬಿಡುತ್ತೆ ಅಂತ ಸುರ್ಜೇವಾಲಾ ಕೊಡ್ತಾ ಇರುವಂತಹ ಭರವಸೆಯನ್ನ ಗಮನಿಸಿದ್ರೆ ಅಲ್ಲಿಗೆ ಸಂಪುಟ ಸರ್ಜರಿ ಆಗುವುದು ಮೋಸ್ಟ್ಲಿ ನಿಶ್ಚಿತ ಅಂತ ಅನ್ಸುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಯಾವೆಲ್ಲ ಶಾಸಕರು ಅತಿ ಹೆಚ್ಚು ಸಚಿವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರಲ್ಲ, ಅಂಥ ಸಚಿವರ ಕಾರ್ಯವೈಖರಿ, ಅವರ ಕೆಲಸ ಹೇಗಿದೆ, ಯಾಕೆ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಜನರ ಸಂಪರ್ಕದಲ್ಲಿಲ್ವಾ, ಕ್ಷೇತ್ರಗಳ ಅಭಿವೃದ್ಧಿ ಆಗ್ಲಿಲ್ವಾ, ಅನುದಾನದಲ್ಲಿ ತಾರತಮ್ಯ ಆಗಿದೆಯಾ, ಅಂಥ ಸಚಿವರನ್ನ ಸಂಪುಟದಿಂದ ಕೈ ಬಿಡೋದಕ್ಕೂ ಕೂಡ ಮೋಸ್ಟ್ಲಿ ಡಿಸೈಡ್ ಮಾಡದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಅಭಿಪ್ರಾಯ ಸಂಗ್ರಹಕ್ಕೆ ಸುರ್ಜೇವಾಲಾ ಮುಂದಾಗ್ತಿದ್ದಾರೆ ಅಂತ. ಜಸ್ಟ್ ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲಿ ಯಾರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲ ಅವರನ್ನ ಮಾತ್ರ ಭೇಟಿ ಆಗಿಲ್ಲ, ಬದಲಾಗಿ ಯಾರ್ಯಾರ ಶಾಸಕರಿಗೆ ವಿಶ್ವಾಸ ಇದೆಯೋ, ಮಾತನಾಡಲೇಬೇಕು ಅನ್ನುವಂಥ ಅವಶ್ಯಕತೆ ಇದೆಯೋ ಬಂದು ಭೇಟಿ ಆಗೋದಕ್ಕೆ ನೇರವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುರ್ಜೇವಾಲಾ. ಈಗ ಕೆಲ ಶಾಸಕರು ತಾವಾಗೇ ಬಂದು ಭೇಟಿ ಕೊಟ್ಟಿದ್ದಾರೆ, ಭೇಟಿ ಮಾಡಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಹೊರತಾಗಿ ಸುರ್ಜೇವಾಲಾ ಅವರು ಕೂಡ ವಲಯವಾರು ಅಷ್ಟು ಜನ ಶಾಸಕರನ್ನ ಕೂಡ ಕರೆದು ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರ ಅಸಮಾಧಾನಗಳು, ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳು, ಆ ಮೂಲಕ ಪಕ್ಷಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಸುರ್ಜೇವಾಲಾ ಅವರೇ ಬರಬೇಕಾಯ್ತು, ಅವರೇ ಮುಂದಾಗಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಆಗದೆ ಇರೋದು ವರಿಷ್ಠರಿಂದ ಆಗುತ್ತಾ, ರಾಜ್ಯ ಉಸ್ತುವಾರಿಗಳಿಂದ ಎಲ್ಲವೂ ಕೂಡ ಶಮನ ಆಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ತಕ್ಕ ಮಟ್ಟಿಗೆ ಶಾಸಕರು ಸಮಾಧಾನಗೊಂಡಿದ್ದಾರೆ ಸುರ್ಜೇವಾಲಾ ಅವರ ಭರವಸೆಯಿಂದ. ಆದ್ರೆ ಮುಂದೆ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ.